ಕೆಲಸದ ಯಾವುದೋ ನಿಮ್ಗ ತೊಂದರೆ ಬೇಡ, ನಾನು ಪ್ರಾಮಾಣಿಕವಾಗಿ ನಿಮ್ಮ ಸ್ಥಳ, ನಿಮ್ಮ ಆಸ್ತಿ ಪಾಸ್ತಿ ಕಣ್ಣಿಟ್ಟು ಕಾಪಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆನ ಕೊಡ್ತೇನೆ. ನಿಮ್ಗೆ ಯಾರೇ ಬಸವ ಕಲ್ಯಾಣದೊಳಗ ಸ್ವಲ್ಪ ಯಾವ ಜಾಗದ ಸಲುವಾಗಿ ಹೆದರ್ತಕ್ಕಂಥವ್ರು ಬಹಳ ಅದ ಅನಧಿಕೃತವಾಗಿ ಜಾಗ ಕಬ್ಜಾ ಮಾಡೋದು, ಕಷ್ಟಪಟ್ಟು ಜಾಗ ತೋಡೋರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಾನು ಬಸವ ಕಲ್ಯಾಣದೊಳಗೆ ಅವಾಗ ಕೇಳ್ತೀನಿ. ಇವತ್ತು ಒಂದು ಸಮಯ ಬರ್ತದೆ, ಸಮಸ್ತ ಎಲ್ಲ ನನ್ನ ತಾಯಂದಿರು ಸಹೋದರರು ಕೇಳ್ರಿ, ಯಾರು ಏನು ಅನಧಿಕೃತ ಜಾಗವನ್ನ ಇತರರಿಗೆ ತೊಂದರೆ ಕೊಟ್ಟು ಏನು ಕಬ್ಜಾ ಮಾಡ್ತಾ ಇದ್ದಾರೋ, ಒಂದು ಸಮಯ ಬಸವ ಕಲ್ಯಾಣದೊಳಗೆ ಬರ್ತದ, ಯಾವ ರೀತಿ ಉತ್ತರ ಪ್ರದೇಶದೊಳಗ ಬುಲ್ಡೋಜರ್ ಹಚ್ಚಿ ಸ್ಟಾರ್ಟ್ ಮಾಡ್ತಾರೋ ಅದೇ ರೀತಿ ಕೂಡ ಅದೇ ರೀತಿ ಎಲ್ಲ ಜಾಗಗಳನ್ನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಅವ್ರೇನ್ ಇವತ್ತು ಕಟ್ಕೊಂಡು ಸುಂದರನ ಕೋಟೆ, ಅದು ಅವ್ರ ಕನಸಷ್ಟೇ. ಅದು ಇವತ್ತು ಅಥವಾ ನಾಳೆಗೆ ಬುಲ್ಡೋಜರ್ ಹಚ್ಚಿ ಪೂರ ಸ್ಟಾಪ್ ಮಾಡಿ ನಿಮ್ ಕೈ ಕೆಳಗಿಟ್ರೆ ನನಗೆ ಶರಣು ಅಂತ ಕರಿಬೇಕು ನೀವು. ಇವತ್ತು ಪವಿತ್ರ ದಿವಸ ಹೇಳ್ತೀನಿ ನಾನು, ಈ ಸಂದೇಶ ಅವರಿಗೂ ನಾನು ಕಳಿಸಿದ್ದೀನಿ. ನೀವೇನು ಮಾಡ್ಲತ್ತೀರಲ್ಲ ಅದು ಕ್ಷಣಿಕ ಮಾತ್ರ ಅಷ್ಟೇ. ಒಂದು ದಿವಸ ಹಾಲಿ ಆಗ್ಬೇಕು, ನೀರೇ ಆಗ್ಬೇಕಂತೇಳಿ ಬಂಧುಗಳೇ, ನನಗೆ ಬಹಳ ಸಂತೋಷ ಅನಿಸ್ಲತ್ತು. ಇವತ್ತು ವಿಶೇಷವಾಗಿ ಜೋಶಿ ಸಮಾಜದ ಎಲ್ಲ ನನ್ನ ಯುವಕರು, ಹಿರಿಯರು, ಮಹಿಳೆಯರು, ಏನಪ್ಪ ಇವರೆಲ್ಲರೂ ಸೇರಿ ಅಯೋಧ್ಯೆದಾಗ ಯಾವ ರೀತಿ ವಾತಾವರಣದ ಅಂತ ವಾತಾವರಣ ಬಸವ ಕಲ್ಯಾಣದಾಗ ಮಾಡ್ಯಾರಲ್ಲಪ್ಪ ಅಂತೇಳಿ ಭಾರಿ ಖುಷಿ ಅನಿಸ್ತದೆ.